ನಮಸ್ತೆ ಸ್ನೇಹಿತರೆ, ಇವತ್ತು ಬೆಳಿಗ್ಗೆ ನಾವು ಅಂಕೋಲಾಗೆ ಬಂದಿದ್ದೇವೆ. ಅಂಕೋಲದಲ್ಲಿ ನೀರು ಕಮ್ಮಿ ಉಂಟ ನೋಡುವಾಗ ನಮಗೆ ಕುಮಟಾ ಭಾಗದಲ್ಲಿ ಫಿಶರ್ಮ್ಯಾನ್ ಒಬ್ಬರು ನಮ್ಮ ಅಗನೇಶಿ ಭಾಗದ ಬಾಡ ಎನ್ನುವ ಕಡಲ್ನ ತೀರದಲ್ಲಿ ಸುಮಾರು ಒಂದು 5 ನಾಟಿಕಲ್ ಮೈಲಲ್ಲಿ, ಯಾಕೆಂದ್ರೆ ಸುಮಾರು ಒಂದು 5 ಮಾರ್ ನೀರಲ್ಲಿ ಒಂದು ಮೃತದೇಹ ತೇಲ್ತಾ ಉಂಟಂತ ಹೇಳಿದ್ದಾರೆ. ಅದಕ್ಕೆ ಈಗ ನಾವು ನಮ್ಮ ಇಲ್ಲಿನ ಫಿಶರ್ಮೆನ್ ಎಲ್ಲ ಸೇರಿ ಕುಮಟದಿಂದ ಅಗನಾಶಿನಿ ಭಾಗದಿಂದ ಕಡಲಿಗೆ ಹೋಗ್ತಾ ಇದ್ದೇವೆ. ಕಡಲಿನಲ್ಲಿ ಒಂದು ಮೃತದೇಹ ಇದೆ. ಅದು ಯಾರದಂತ ಗೊತ್ತಿಲ್ಲ. ಅರ್ಜುನದ ಮೃತದೇಹನ ಅಥವಾ ಸ್ಥಳೀಯರದ ಅಥವಾ ಇಲ್ಲಿ ನಮ್ಮ ಹೊನ್ನಾವರ ಭಾಗದಲ್ಲಿ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಉಂಟು ಫಿಶರ್ಮೆನ್ದು, ಅವರ ಮೃತದೇಹ ಅಂತ ನೋಡ್ಲಿಕ್ಕೆ ನಾವೀಗ ಕುಮಟಾ ಅಗನಾಶಿನಿ ಭಾಗದ ಹೊಳೆಯಲ್ಲಿ ನಮ್ಮ ದೋಣಿಯಿಂದ ಕಡಲಿಗೆ ಹೋಗ್ತಾ ಇದ್ದೇವೆ. ಕಡಲಿನಲ್ಲಿ ಯಾರ ಮೃತದೇಹ ಅಂತ ಗೊತ್ತಾದ್ಮೇಲೆ ಗೊತ್ತಾಗುವುದು ಅದು ಅರ್ಜುನದ ಮೃತದೇಹನ ಅಥವಾ ಸ್ಥಳೀಯರ ಮೃತದೇಹನ ಅಥವಾ ಜಾರ್ಖಂಡ್ ಮೂಲದ ಹೊನ್ನಾವರ ಫಿಶಿಂಗ್ ಬಹುದ ಅವನ ಮೃತದೇಹನ ಅಂತ ಹೋಗಿ ನೋಡಿದ ಮೇಲೆ ಗೊತ್ತಾಗುವುದು. ಇನ್ನು 2 ಗಂಟೆಗಳ ಅಲ್ಲಿ ಹೋಗಲು ಸಮಯ ಇದೆ. ಆ ಮೃತದೇಹವನ್ನು ಹತ್ತಿರ ಹೋಗಲು ಹುಡುಕಾಡಲು ಈಗ ನಾವು ಇಲ್ಲಿಂದ ಹೋಗಲು ರೆಡಿಯಾಗಿದ್ದೇವೆ. ಇವತ್ತು ತುಂಬಾ ಕಮ್ಮಿ ಆಗಿದೆ ನೀರು. ಕಮ್ಮಿ ಅಂದ್ರೆ ಮುಂಚೆಗಿಂತ 2 ಪಟ್ಟು. ನೋಡಿ ಈಗ ಎಷ್ಟು ಗುಡ್ಡೆ ತೋರ್ತದೆ ನೋಡಿ. ಈಗ ಎಲ್ಲ ಎಷ್ಟು ನೋಡ್ತದೆ. ಮೊನ್ನೆ ಏನು ತೋರೋದಿಲ್ಲ. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ದು. ಎಷ್ಟು ಗುಡ್ಡೆ ಉಂಟು ನೋಡಿ. ಎಷ್ಟು ಜಾಗ ತೋರ್ತಾ ಉಂಟು. ಮೊನ್ನೆ ನಮಗೆ ತೋರ್ತದೆ ಇದು ಒಂದು ಗುಡ್ಡೆ ಮಾತ್ರ ದೊಡ್ಡದು. ಈಗ ನೋಡಿ ಎಷ್ಟೆಲ್ಲ ಮೇಲೆ ಬಿದ್ದಿದೆ. ದಯವಿಟ್ಟು ನಮಗಿಲ್ಲಿ ಕೆಲಸ ಮಾಡಲು ಒಂದು ಅನುವು ಮಾಡಿಕೊಡ್ಬೇಕು. ಯಾಕಂದ್ರೆ ನೋಡಿ ಅದೊಂದು ಮೂರ್ತಿಯ ದೇಹ ಹುಡುಕಬೇಕು. ಈಗ ಎಷ್ಟು ಬಿಟ್ಟಿದೆ ಅಂದರೆ ನೀರು ಮಾತ್ರ ಕೆಂಪಿದೆ, ಆದರೂ ಸಹ ನೀರಿನ ಒತ್ತಡ ಸ್ವಲ್ಪ ಕಮ್ಮಿ ಆಗಿದೆ ಇಲ್ಲೆಲ್ಲ ಮುಳುಗ್ಲಿಕ್ಕೆ. ಯಾಕಂದ್ರೆ ನೋಡಿ ಎಲ್ಲ ಕೆಳಗಿದೆ. ಅಲ್ಲಿ ಯಾವ ಜಾಗದ ಏನಿದೆ ನೋಡ್ಲಿಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ ನೋಡಿ. ಇವತ್ತು ಬಂದು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ತುಂಬಾ ನೀರು ಕೆಳಗೆ ಹೋಗಿದೆ. ಎಷ್ಟು ಕಲ್ಲು ತೋರ್ತಾ ಇದೆ ನೋಡಿ ನೀರು ಮಧ್ಯೆ ಇರುವ. 1 ಗುಡ್ಡ, 2 ಗುಡ್ಡ, 3 ಗುಡ್ಡ, 4 ಗುಡ್ಡ, 5 ಗುಡ್ಡ, 6 ಗುಡ್ಡ ತೋರ್ತಾ ಇದೆ. ಈ ಕಡೆ ಎಲ್ಲ ತೋರ್ತಾ ಇದೆ ನೋಡಿ. ನಮ್ಗೆ ಸಹಕರಿಸಬೇಕು. ಈಗ ನೋಡಿ ನೀರಿನ ಕಲರ್ ಬಣ್ಣ ಕೆಂಪಾಗ್ತಾ ಬಂತು. ಈಗ ನಮ್ಗೆ ಒಂದು ಹುಡುಕುವಂತ ಒಂದು ಛಲ ಇದೆ, ಆದ್ರೆ ಇಲ್ಲಿ ಇಲ್ಲದ ಬಿಡುದಿಲ್ಲ ಅಲ್ಲ ದಿರಗಳಾಗಿ. ಇದೆಷ್ಟು ಕೆಳಗೆ ಹೋಗಿದೆ ಅಂದ್ರೆ ಸುಮಾರು ಡೌನ್ ಇದೆ. ತುಂಬಾ ಮಳೆ ಬರ್ತಾ ಉಂಟು. ಆದ್ರೂ ಸಹ ನಾವು ನಮ್ಮ ಒಟ್ಟಿಗೆ 6 ಜನ ಹೋಗ್ತಾ ಇದ್ದೇವೆ. ತುಂಬಾ ಮಳೆಯಲ್ಲೂ ಸಹ ಒಂದು ಮೃತದೇಹ ಹುಡುಕಲು, ಅದು ಅರ್ಜುನದ ಆಗಿರ್ಬೋದು ಅಥವಾ ಸ್ಥಳೀಯರ ಆಗಿರ್ಬೋದು ಅಥವಾ ಹೊನ್ನಾವರ ಭಾಗದಲ್ಲಿ ಫಿಶರ್ಮ್ಯಾನ್ ಒಬ್ರು ನೀರಿಗೆ ಬಿದ್ದು ಮೃತಪಟ್ಟಿದ್ದಾರೆ, ಅವರದ್ದು ಆಗಿರ್ಬೋದು. ನೋಡಲು ಈಗ ಹೋಗ್ತಾ ಇದ್ದೇವೆ. ತುಂಬಾ ಕಡಲು ದೂರಿದೆ, ಆದ್ರೂ ಸಹ ಹುಡುಕಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ಎಲ್ಲ ಹುಡುಕ್ತಾ ಇದ್ದೇವೆ. ಈಗ ಬಾಡಿ ತುಂಬಾ ಮಳೆ ಬರ್ತಾ ಉಂಟು. ಮಳೆ ಬಂದ್ರೂ ಸಹ ನಾವು ಡಬಲ್ ಇಂಜಿನಲ್ಲಿ ಎಲ್ಲ ಕಡೆ ತುಫಾನ್ ಆಗಿದೆ, ಆದ್ರೂ ಸಹ ಆ ಮೃತದೇಹ ಎಲ್ಲಿ ಉಂಟು ಅಂತ ಹುಡುಕ್ತಾ ಇದ್ದೇವೆ. ಯಾಕಂದ್ರೆ ನಮ್ಗೆ ಬೆಳಿಗ್ಗೆ 7 ಗಂಟೆಗೆ ಬಟ್ಟೆ ಎಲ್ಲಿ ಉಂಟಂತ ಹೇಳಿದ್ರು. ನಮ್ಗೆ ಮೆಸೇಜ್ ಬಂದದ್ದು 12 ಗಂಟೆಗೆ. ಅದರಿಂದ ಮೃತದೇಹ ಎಲ್ಲಾದ್ರೂ ಇರ್ಬೋದು ಅಂತ ನಾವು ಹುಡುಕ್ತಾ ಇದ್ದೇವೆ.
ತುಂಬಾ ರಫ್ ಆಗಿದೆ, ಮಳೆ ತುಂಬಾ ಇದೆ. ಆದ್ರೂ ಸಹ ನಾವು ಹೋಗ್ತಾ ಇದ್ದೇವೆ. ಸುಮಾರು ಕಡ್ಲು ಬರ್ತಾ ಉಂಟು. ಈ ಕಡ್ಲಿನ ಮಳೆಗೆ ಸಹ ನಾವು ಆ ಮೃತದೇಹವನ್ನು ಹುಡುಕಲು ಇಬ್ಬರು ವೀರರು ಹಾಗೆ ನಮ್ಮ ಹುಡುಗ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಕಷ್ಟ ಇದೆ. ಸಮುದ್ರದಲ್ಲಿ ಈಗಾಗಲೇ ಹೋಗ್ತಾ ಇದ್ದೇವೆ. ಬೆಳಿಗ್ಗೆ 7:30 ಗಂಟೆಗೆ ನಮ್ಮ ಮೀನು ಹಿಡಿಯಲು ಹೋಗಿದ್ದ ಕಾರ್ಮಿಕರು ನಮ್ಮ ಒಂದು ಆಯ್ ದೋಣಿ ಪಟ್ಟೆಬಲೆ ನಾಡದೋಣಿಯವರು ಮೆಸೇಜ್ ಮಾಡ್ತಾರೆ, ಒಂದು ಪಡ್ಡೆಯಲ್ಲಿ ಮೃತದೇಹ ತೇಲ್ತಾ ಉಂಟಂತ. ಆದರೆ ಆ ಮೃತದೇಹ ನಾವು ಬರುವಾಗ ಸಿಕ್ಕಿಲ್ಲ, ಯಾಕೆಂದರೆ ಗಾಳಿ ಮಳೆ ತುಂಬ ತುಫಾನಿದೆ. ಯಾಕೆಂದರೆ 7:30 ಗಂಟೆ ಬೆಳಿಗ್ಗೆ ನೋಡಿದ್ದವರು, ನಾವು ಹೊರಡುವಾಗ ಮಧ್ಯಾಹ್ನ 2 ಗಂಟೆ ಆಗಿದೆ ನಮಗೆ ಮೆಸೇಜ್ ಬರುವಾಗ. ಈಗ ಸಮಯ 3:30 ಗಂಟೆ ಆಗಿದೆ. 1:30 ಗಂಟೆ ಎಲ್ಲ ಹುಡುಕಾಡಿದ್ದೇವೆ. ಇಲ್ಲೆಲ್ಲ ಎಲ್ಲೂ ಗಾಳಿ ಮಳೆ ಎಲ್ಲಿ ನಾವು ಕುಮಟದಿಂದ ಗೋಕರ್ಣ ತನಕ ಹುಡುಕಾಡೊಂದು ಹೋಗಿದ್ದೇವೆ. ಅಲ್ಲಿ ಎಲ್ಲೂ ಮೃತದೇಹ ತೇಲ್ತಾ ಇಲ್ಲ. ಈಗ ಗಾಳಿ ಮಳೆಗೆ ಎಲ್ಲಾದರೂ ನಮ್ಮ ಸಮುದ್ರ ತೀರಕ್ಕೆ ಬಂದಿರ್ಬೋದು. ಅದಕ್ಕೆ ಸ್ಥಳೀಯರು ಎಲ್ಲಾದರೂ ಕಂಡಲ್ಲಿ ನಮ್ಮ ಕುಮಟಾ ಪೊಲೀಸ್ ಠಾಣೆಗೆ ಅಥವಾ ಹೊನ್ನಾವರ ಪೊಲೀಸ್ ಠಾಣೆಗೆ ತಿಳಿಸಬೇಕಂತ ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಆದ್ರೂ ಸಹ ನಮಗೆ ಸಿಗ್ತಾ ಇಲ್ಲ. ನೋಡಿ ಸ್ನೇಹಿತರೆ, ಈಗ ಬೆಳಿಗ್ಗೆಯಿಂದ ನಾವು ಒಂದು ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೇವೆ. ನೋಡಿ ಇವರು ಪಿಕ್ಚರ್ ಮ್ಯಾನ್ ಉತ್ತಮ ರಾಮ್ಕಾಯ್ ಭಯ್ಯ ದೇವ್ತೀರ ನೀರಿಗೆ ಬಿದ್ದವರ ಅವರ ಅಣ್ಣ ಇರಬೇಕು. ಯಾಕಂದ್ರೆ ಇಲ್ಲಿ ಹೊನ್ನಾವರದಲ್ಲಿ ಒಬ್ರು ನೀರಿಗೆ ಬಿದ್ದಿದ್ದಾರೆ ಫಿಶರ್ ಮ್ಯಾನ್, ಅವರ ಅಣ್ಣ ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ. ಹಾಗೆ ನಮ್ಮ ಸ್ಥಳೀಯರಾದ ನಾಗರಾಜ್, ಗಣೇಶ್, ಈಶ್ವ, ನೋಡಿ ಈಶ್ವ, ಪ್ರಭಾಕರ್, 4 ಜನ ನಮ್ಮ ಜೊತೆಗೆ ಬಂದಿದ್ದಾರೆ ಬೆಳಿಗ್ಗೆಯಿಂದ. ಈಗ ಏನಾಗಿರ್ಬೋದಣ್ಣ? ಹಾಗಾಗಿ ನಾವು ಈಗ ಮತ್ತೆ ಹುಡ್ಕೋಣ. ಖಂಡಿತವಾಗಿ ನೋಡಿ, ಈ ಗಾಳಿ ಮಳೆಗೆ ಇಲ್ಲಿನ ಫಿಶರ್ಮನ್ ನಮ್ಮ ಜೊತೆಗಿದ್ದಾರೆ, ಹುಡುಕುವ ಅಂತ ಇದ್ದಾರೆ. ಯಾಕೆಂದ್ರೆ ಅದು ಹೊನ್ನಾವರದ ಒಬ್ಬ ನೀರಿಗೆ ಬಿದ್ದಿದ್ದಾನೆ 3 ದಿನದಿಂದ ಇಲ್ಲ. ಈಗ ನಾವು ಅರ್ಜುನ ಬಾಡಿ ಯಾವ್ದಂತ ಕನ್ಫರ್ಮ್ ಮಾಡ್ಲಿಕ್ಕೆ ನಾವು ಬಂದಿದ್ದು. ಈಗ ಅದೆಲ್ಲ ಸ್ಥಳೀಯರಿಬ್ಬ ನಂಜುನಾಯ್ಕ್ ಮತ್ತೆ ಲೋಕೇಶ್ ಅವರ ಮೃತದೇಹನ ನೋಡುವಂತ ಇಲ್ಲಿ ಬಂದಿದ್ದೇವೆ. ಏನಾಗುತ್ತಂತ ಕಾದು ನೋಡೋಣ. ಆದಷ್ಟು ಬೇಗ ನಾವು ಇಲ್ಲಿ ಹುಡುಕಾಡಿ ನಿಮಗೆ ಏನಂತ ವಿಚಾರವನ್ನು ತಿಳಿಸ್ತೇವೆ. ಬಾಲೆ ಅಬ್ಬರ ಇದೆ. ತುಂಬಾ ಗಾಳಿ ಮಳೆ ಬರ್ತಾ ಉಂಟು, ಅದಕ್ಕೆ ನಾವೀಗ ಒಳಗೆ ಹೋಗ್ತಾ ಇದ್ದೇವೆ. ಅಲ್ಲ, ವಾತಾವರಣ ಸರಿ ಇಲ್ಲ, ಮಠ ಹೋಗ್ಲಿಕ್ಕೆ ಆಗುದಿಲ್ಲ. ಈಗ 2 ಅಡಿ ನೀರಲ್ಲಿ ನಾವು ಸ್ಟಾರ್ಟ್ ಮಾಡ್ಕೊಂಡು ಬರ್ಬೇಕಾಗುದಿಲ್ಲ. ನೋಡಿ ಇಲ್ಲಲ್ಲ, ಹೋಗೋ ಕರೆ ಬರ್ಬೋದು. ಯಾಕಂದ್ರೆ ಲೊಕೇಶನ್ ಲಾಂಗ್ ನಮ್ಗೆ ಹೇಳಿಲ್ಲ ಅವರು, ಬೆಳಿಗ್ಗೆ ನೋಡಿದವರು ಎಷ್ಟು ಮಾರ್ಪಲ್ಲಿ ಉಂಟು ಅಂತ. ಆದ್ರೂ ಸಹ ನಾವು ಹುಡುಕಾಟಕ್ಕೆ ಬಂದೆವು. ಇಲ್ಲಿ ರಫ್ ಇದೆ ಅಲ್ಲ, ರಫ್ ಇದೆ ನೋಡಿ, ರಫ್ ಇದೆ. ಎಷ್ಟು